ಆಕಾಶವಾಣಿ. ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನನ್ನ ಹೆಸರು ಡಾಕ್ಟರ್ ಶಾಂತಲಾ ಎನ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಹೆಬ್ಬಾಳ, ಬೆಂಗಳೂರು. ಈ ದಿನ ಹೋಮಿಯೋಪತಿ ಚಿಕಿತ್ಸೆಯ ಪದ್ಧತಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯು ಪರ್ಯಾಯ ಔಷಧದ ಒಂದು ರೂಪವಾಗಿದೆ. ಹೋಮಿಯೋಪತಿಯ ಇತಿಹಾಸವು ಅದರ ಸಂಸ್ಥಾಪಕ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅವರ ಆವಿಷ್ಕಾರಗಳೊಂದಿಗೆ ಪ್ರಾರಂಭವಾಗುತ್ತದೆ. ಈ ಔಷಧ ವ್ಯವಸ್ಥೆಯು ವೈಜ್ಞಾನಿಕ, ಆಧುನಿಕ, ನೈಸರ್ಗಿಕ ಮತ್ತು ರೋಗಿಗೆ ಕೈಗೆಟುಕುವಂತಿದೆ. ಹೇಗೆಂದು ನೋಡೋಣ. ಕೆಲವು ಪ್ರಾಯೋಗಿಕ ಮತ್ತು ಅನುಭವಾತ್ಮಕವಾದ ತತ್ವಗಳು ಹೋಮಿಯೋಪತಿಯನ್ನು ಇತರ ಚಿಕಿತ್ಸೆಗಳಿಂದ ಪ್ರತ್ಯೇಕಿಸುತ್ತದೆ. ಯಾವುವು? ದ ಲಾ ಆಫ್ ಸಿಮಿಲರ್ಸ್. ಆರೋಗ್ಯವಂತ ವ್ಯಕ್ತಿಯಲ್ಲಿ ನಿರ್ದಿಷ್ಟ ರೋಗ ಲಕ್ಷಣಗಳನ್ನು ಉಂಟುಮಾಡುವ ಒಂದು ವಸ್ತುವು ಆ ರೋಗ ಲಕ್ಷಣಗಳು ಅನಾರೋಗ್ಯದ ಸಂದರ್ಭದಲ್ಲಿ ಉದ್ಭವಿಸಿದಾಗ ಅವುಗಳನ್ನು ಗುಣಪಡಿಸುತ್ತದೆ. ಎರಡನೆಯದು ಸಿಂಗಲ್ ರೆಮಿಡಿ. ಒಂದು ಸಮಯದಲ್ಲಿ ಒಂದು ಔಷಧಿಯನ್ನು ಮಾತ್ರ ನೀಡಲಾಗುತ್ತದೆ. ದ ಮಿನಿಮಮ್ ಡೋಸ್. ಒಂದು ಕನಿಷ್ಠ ಡೋಸೇಜ್ ಅಂದರೆ ಅತ್ಯಂತ ಚಿಕ್ಕ ಮೊತ್ತವಾಗಿದ್ದು ಅದು ಕ್ಯುರೇಟಿವ್ ಅಥವಾ ಗುಣಪಡಿಸುವ ಪ್ರತಿಕ್ರಿಯೆಯನ್ನು ಜೀವಿಯಲ್ಲಿ ಉಂಟುಮಾಡುತ್ತದೆ. ದ ಇಂಡಿವಿಜುವಲೈಸ್ಡ್ ರೆಮಿಡಿ. ವೈಯಕ್ತೀಕರಣ ಎಂದರೆ ರೋಗಿಯ ಸರ್ವಾಂಗೀಣ ಸಮಸ್ಯೆಯ ಆಧಾರದ ಮೇಲೆ ಆಯಾ ವ್ಯಕ್ತಿಯ ಸಮಸ್ಯೆಗೆ ಪೂರಕವಾದ ಔಷಧಿಯ ಪ್ರಯೋಗವಾದ ನಂತರವೇ ಪೂರ್ಣ ಗುಣ ಸಾಧ್ಯವಾಗುತ್ತದೆ. ಪೊಟೆಂಟೈಸೇಷನ್. ಹೋಮಿಯೋಪತಿ ಔಷಧಿಗಳನ್ನು ಶಕ್ತಿಯುತವಾಗಿರುವಂತೆ ಸಿದ್ಧಪಡಿಸಲಾಗುತ್ತದೆ. ಸುಮಾರು 3,000ಕ್ಕೂ ಹೆಚ್ಚು ಔಷಧಗಳನ್ನು ಸಿದ್ಧಪಡಿಸಲಾಗಿದೆ. ಪ್ರತಿ ಔಷಧವನ್ನು ತೀವ್ರತರವಾದ ಪರಿಸ್ಥಿತಿಗಳಲ್ಲಿಯೂ, ದೀರ್ಘಕಾಲದ ಅನಾರೋಗ್ಯದಲ್ಲಿಯೂ ಅಥವಾ ಕಾನ್ಸ್ಟಿಟ್ಯೂಷನಲ್ ಔಷಧವಾಗಿಯೂ ಬಳಸಬಹುದು. ಕಾನ್ಸ್ಟಿಟ್ಯೂಷನಲ್ ಔಷಧ ಏನೆಂದರೆ, ಹೋಮಿಯೋಪತಿ ಚಿಕಿತ್ಸೆಯು ಇಡೀ ವ್ಯಕ್ತಿಯನ್ನು ಆಧರಿಸಿದೆ ಮತ್ತು ವ್ಯಾಪಕವಾದ ಸಂದರ್ಶನವನ್ನು ಒಳಗೊಂಡಿರುತ್ತದೆ. ಒಬ್ಬ ರೋಗಿಗೆ ಚಿಕಿತ್ಸೆಯನ್ನು ನಿರ್ವಹಿಸುವುದು ಎಂದರೆ ಒಂದು ಔಷಧವು ಕೆಲಸ ಮಾಡಲು ಪ್ರಾರಂಭಿಸಿದ ನಂತರ ಹೆಚ್ಚುವರಿ ಡೋಸ್ಗಳನ್ನು ನೀಡುವ ಮೊದಲು ಚೆನ್ನಾಗಿ ಗಮನಿಸುತ್ತೇವೆ ಮತ್ತು ಕಾಯುತ್ತೇವೆ. ದೇಹದ ಸ್ವಯಂ ಚಿಕಿತ್ಸಾ ವ್ಯವಸ್ಥೆಗಳನ್ನು ಉತ್ತೇಜಿಸುವ ವೇಗವರ್ಧಕವಾಗಿ ಔಷಧವನ್ನು ನೋಡಲಾಗುತ್ತದೆ. ಒಂದು ಡೋಸ್ನ ನಂತರ ಸಾಮಾನ್ಯವಾಗಿ ಗಣನೀಯವಾದ ಸುಧಾರಣೆ ಸಂಭವಿಸುತ್ತದೆ. ಹೋಮಿಯೋಪತಿಯು ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ವ್ಯಾಪ್ತಿಯನ್ನು ಹೊಂದಿದೆ. ರೈನೈಟಿಸ್, ಇನ್ಫ್ಲೂಯೆನ್ಸಾ, ಕಂಜಂಕ್ಟಿವೈಟಿಸ್, ಚಿಕನ್ ಪಾಕ್ಸ್, ಮೀಸಲ್ಸ್, ಹರ್ಪಿಸ್ ಝೋಸ್ಟರ್ ಇತ್ಯಾದಿಗಳಂತಹ ವೈರಲ್ ಮೂಲದ ರೋಗಗಳು, ಮಕ್ಕಳ ಸಾಮಾನ್ಯ ಸಮಸ್ಯೆಗಳು, ಜೀವಕ್ಕೆ ಅಪಾಯಕಾರಿಯಲ್ಲದ ತೀವ್ರ ಮತ್ತು ದೀರ್ಘಕಾಲದ ಉಸಿರಾಟದ ತೊಂದರೆಗಳು, ಅಲರ್ಜಿಕ್ ರೈನೈಟಿಸ್, ಅಲರ್ಜಿಕ್ ಆಸ್ತಮಾ, ಹೊಟ್ಟೆ ಮತ್ತು ಕರುಳಿನ ಕಾಯಿಲೆ, ವಾಂತಿ, ಅಜೀರ್ಣ, ಹಾಲಿನ ಅಲರ್ಜಿ, ಬೇಧಿ, ಅತಿಸಾರ, ಮಲಬದ್ಧತೆ, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು, ದುರ್ಬಲ ಸ್ಮರಣೆ, ಕಲಿಕೆಯ ಅಸ್ವಸ್ಥತೆಗಳು ಇತ್ಯಾದಿ. ವಯಸ್ಕರಲ್ಲಿ ಯಾವುವೆಂದರೆ ತೀವ್ರ ಮತ್ತು ದೀರ್ಘಕಾಲದ ಕಾಯಿಲೆಗಳು, ಆಸ್ತಮಾ, ಅಲರ್ಜಿ, ಸಂಧಿವಾತ, ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ, ಮೂತ್ರಪಿಂಡ ಮತ್ತು ಪಿತ್ತಕೋಶದ ಕಲ್ಲುಗಳು, ಅರ್ಟಿಕೇರಿಯಾ ಅಥವಾ ದದ್ದು, ಲ್ಯೂಕೋಡರ್ಮಾ, ಸೊರಿಯಾಸಿಸ್, ಆಣಿ, ಇಸುಬು ಅಥವಾ ಎಕ್ಸಿಮಾ ಇತ್ಯಾದಿ ಚರ್ಮದ ಕಾಯಿಲೆಗಳು. ಮಾನಸಿಕ ಒತ್ತಡದಿಂದ ಉಂಟಾಗುವ ದೈಹಿಕ ರೋಗ ಮೂಲದ ಕಾಯಿಲೆಗಳು ಯಾವುವೆಂದರೆ ಮೈಗ್ರೇನ್, ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್, ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಆತಂಕ, ತಲೆನೋವು ಇತ್ಯಾದಿಗಳು ಕೂಡ ಹೋಮಿಯೋಪತಿ ಚಿಕಿತ್ಸೆಯಿಂದ ವಾಸಿಯಾಗಬಲ್ಲವು. ಸ್ತ್ರೀ ಅಸ್ವಸ್ಥತೆಗಳು ಯಾವುವೆಂದರೆ ರಕ್ತಹೀನತೆ ಅಥವಾ ಅನಿಮಿಯಾ, ಪಿಸಿಒಡಿ, ಅನಿಯಮಿತ ಮುಟ್ಟಿನ ನೋವು, ಗರ್ಭಾಶಯದ ಫೈಬ್ರಾಯ್ಡ್ಗಳು, ಋತುಬಂಧದ ದೂರುಗಳು ಅಥವಾ ಮೆನೋಪಾಸಲ್ ಕಂಪ್ಲೇಂಟ್ಸ್ ಇತ್ಯಾದಿ. ಈ ಎಲ್ಲ ಕಾಯಿಲೆಗಳನ್ನು ಹೋಮಿಯೋಪತಿ ಚಿಕಿತ್ಸೆಯಿಂದ ವಾಸಿ ಮಾಡಬಹುದು. ಹೋಮಿಯೋಪತಿ ಔಷಧಿಗಳನ್ನು ವಿವಿಧ ಮೂಲಗಳಿಂದ ತಯಾರಿಸುತ್ತಾರೆ. ಔಷಧೀಯ ಸಸ್ಯಗಳು, ವಿವಿಧ ಖನಿಜಗಳು, ಪ್ರಾಣಿಜನ್ಯ ಸ್ರವಿಸುವಿಕೆಗಳು, ಸಂಯುಕ್ತಗಳು ಅಥವಾ ಕಾಂಪೌಂಡ್ಗಳು ಇತ್ಯಾದಿ. ಈ ಔಷಧ ಪದ್ಧತಿ ಜನಪ್ರಿಯವಾಗಲು ಮುಖ್ಯ ಕಾರಣ ಜನಸಾಮಾನ್ಯರಿಗೆ ಸುಲಭವಾಗಿ ಎಟುಕುವ ದರ, ಇದರ ರುಚಿಕರತೆ ಅಥವಾ ಪ್ಯಾಲೆಟಬಿಲಿಟಿ, ಇದರ ಸರ್ವಾಂಗೀಣ ತತ್ವಬದ್ಧತೆ ಹಾಗೂ ಅತಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ದುಷ್ಪರಿಣಾಮಗಳಿಲ್ಲದೆ ಈ ಔಷಧಗಳನ್ನು ಉಪಯೋಗಿಸಬಹುದು. ಈ ಚಿಕಿತ್ಸೆ ಜಗತ್ತಿನ ಅತಿ ಬೇಡಿಕೆಯಲ್ಲಿರುವ ಒಂದು ವಿಶಿಷ್ಟ ತತ್ವದ ವೈದ್ಯ ಪದ್ಧತಿ. ಇದರತ್ರ ಒಲವು ತೋರುವವರು, ತಮ್ಮ ಆರೋಗ್ಯ ಕಾಪಾಡಿಕೊಂಡವರು ಬಹು ಸಂಖ್ಯೆಯಲ್ಲಿದ್ದಾರೆ. ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಶಾಂತಲಾ ಎನ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಹೆಬ್ಬಾಳ. ಪ್ರಸ್ತುತಿ ಎಂಎಸ್ ಅನುಪಮಾ. ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.